ಈಗ ನಮ್ಮ ಕಾಲೇಜಿನಿಂದ ಪಾಸಾಗಿ ಹೋದಂತಹ ವಿದ್ಯಾರ್ಥಿ ಸಂಗಮನಾಥ್ ಅವರನ್ನು ವೇದಿಕೆ ಮೇಲೆ ಆಗಮಿಸುತ್ತಿದ್ದೇನೆ. ಚಿತ್ತೂರ್ಪಿಣಿ ಶ್ರೀ ರಾಮಕೃಷ್ಣ ಐತೆ ನಮೋ ನಮಃ. ಮೊದಲಿಗೆ ದಿವ್ಯತಿರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇಂದು ಅನನ್ಯ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜಿನ ವತಿಯಿಂದ ಆಯೋಜಿಸಲಾದ BA BCom ಹಾಗೂ MSW ವಿದ್ಯಾರ್ಥಿಗಳ ಪ್ರಥಮ ವರ್ಷದ ಎಲ್ಲ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂಥ ಎಲ್ಲ ಗಣ್ಯಾತಿಥಿಗಳಿಗೆ ಹೃತ್ಪೂರ್ವಕವಾದ ನಮನಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಕಾಲೇಜಿನ ಉಪನ್ಯಾಸಕ ವೃಂದದವರಿಗೂ ಕೂಡ ನನ್ನ ಮನದಿಂದ ನಮಸ್ಕರಿಸುತ್ತಾ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಕೂಡ ಎನ್ನ ಮನದಿಂದ ನಮಸ್ಕಾರಗಳು ಹೇಳುತ್ತಾ, ಈ ಕಾಲೇಜಿನಲ್ಲಿ ನಾನು ಕಳೆದ ವರ್ಷ ಡಿಗ್ರಿ ಪಾಸ್ ಆಗಿದ್ದು, ನಾನು ಇವಾಗ ಮದರ್ ತೆರೆಸಾ B.Ed ಕಾಲೇಜಿನಲ್ಲಿ B.Ed ಓದುತ್ತಿದ್ದು. ಈ ಕಾಲೇಜಿನ ಬಗ್ಗೆ ನಾನು ಏನಾದರೂ ಹೇಳ್ಬೇಕಂತಿದ್ರೆ ಸ್ವಲ್ಪ ಎಲ್ಲರೂ ಗಮನ ಬಿಟ್ಟು ಕೇಳಬೇಕು. ಈ ಕಾಲೇಜಿನಲ್ಲಿ ಬಂದು ನಾನು ಏನೇನು ಕಲಿತೆ ಎಂಬುದು ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತದೆ. ಈ ಕಾಲೇಜಿನಲ್ಲಿ ಮೊದಲಿಗೆ ಏನು ಕಲ್ತೀವೋ ಬಿಡ್ತೇವೆ ಗೊತ್ತಿಲ್ಲ, ಬಟ್ ಮಾನವೀಯ ಮೌಲ್ಯಗಳು ಏನಾದರೂ ಎಲ್ಲಾದ್ರೂ ಕಲಿಸಿದ್ದೇ ಕರೆ ಆಗಿದೆ, ಅದು ಅನನ್ಯ ಮಹಾವಿದ್ಯಾಲಯ ಅಂತ ಹೇಳ್ಬೋದು. ನಾವು ಜೀವನದಲ್ಲಿ ಒಂದು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬೇರೆಯವರೊಂದಿಗೆ ಯಾವ ರೀತಿ ನಡ್ಕೊಳ್ಬೇಕು ಎಂದು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕೆಂದು ಹೇಳಿಕೊಟ್ಟಂತ ಈ ಕಾಲೇಜಿಗೆ ನಾನು ಎಂದೂ ಚಿರಋಣಿಯಾಗಿರ್ತೇನೆ. ಮೊದಲಿಗೆ ಇಲ್ಲಿ ಪ್ರವೇಶ ಪಡೆದಂತ ಪ್ರಥಮ ವಿದ್ಯಾರ್ಥಿಗಳಾದಂಥ ತಮಗೆಲ್ಲರಿಗೆ ಒಂದು ಕವನದ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಸುತ್ತುತ್ತಿರುವ ಭೂಮಿಯಲ್ಲಿ ಸತ್ತು ಹೋಗುವವರು ನಾವು ನೀವೆಲ್ಲ, ಸುತ್ತುತ್ತಿರುವ ಭೂಮಿಯಲ್ಲಿ ಸತ್ತು ಹೋಗುವವರು ನಾವು ನೀವೆಲ್ಲ, ಬರುವಾಗ ತಂದಿಲ್ಲ ಏನನ್ನು, ಹೋಗುವಾಗ ಒಯ್ಯುವುದಿಲ್ಲ ಏನನ್ನು, ಬಂದು ಹೋಗುವ ಮತ್ತೆ ಸ್ನೇಹವೆಂಬ ಸಾಧನೆ ಚಿರಕಾಲ ಮಿನುಗುತ್ತಿರಲಿ ಎಂದು ಹೇಳುತ್ತಾ, ಈ ಕಾಲೇಜಿಗೆ ಬಂದು ತಾವೆಲ್ಲರೂ ಏನು ಕಲಿತೀರಿ ಎಂಬುದು ಇಂಪಾರ್ಟೆಂಟ್ ಅಲ್ಲ, ಈ ಕಾಲೇಜಿನಲ್ಲಿ ಕಲಿಸತಕ್ಕಂಥ ಮಾನವೀಯ ಮೌಲ್ಯಗಳು ತಾವೆಲ್ಲರೂ ಅಳವಡಿಸಿಕೊಳ್ಬೇಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲಿ ನಾನು ಮನದಿಂದ ಕೇಳಿಕೊಳ್ತೇನೆ. ಏನೆಂದರೆ, ಜೀವನದಲ್ಲಿ ಯಾರು ಏನು ತಿಳ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಇದೊಂದು ನಾನೊಂದು ನುಡಿ ಹೇಳ್ತೀನಿ. ಈ ನುಡಿಯನ್ನು ಯಾರಾದರೂ ತಿಳಿದೇ ಕರೆ ಆದರೆ ಅವರು ಯಾವುದೇ ರೀತಿಯ ಅನ್ಯಾಯ, ಯಾವುದೇ ಕೆಟ್ಟ ಚಟಗಳು ಮಾಡೋದಿಲ್ಲ ಅಂತ ಹೇಳ್ತೀನಿ. ಮಣ್ಣಿನಿಂದ ಬಂದೆ ಮಣ್ಣಿಗೆ ಬಂದೆ, ಮಣ್ಣಿನಿಂದ ಬಂದೆ ಮಣ್ಣಿಗೆ ಬಂದೆ, ಮಣ್ಣಲ್ಲೇ ಬೆಳೆದೆ ಮಣ್ಣಿಗಾಗಿ ಬೆಳೆದಾಡಿದೆ, ಕೊನೆಗೊಂದು ದಿನ ಮಣ್ಣಲ್ಲೇ ಮಣ್ಣಾದೆ ಅಂತ ಹೇಳ್ತಾರೆ. ಇದರಿಂದ ಏನು ಅರ್ಥ ಕೊಡ್ತಂದ್ರೆ, ಜೀವನದಲ್ಲಿ ನಾವು ಏನು ಬಂದೀವ್ರಿ, ಖಾಲಿ ಬಂದೀವ್ರಿ, ಏನು ತಂದಿಲ್ಲ, ಏನು ಒಯ್ಯೋದಿಲ್ಲ, ಬಂದು ಹೋಗೋ ಮತ್ತೆ ನಾವು ಏನೇನು ಸಾಧನೆ ಮಾಡ್ತೀವಿ, ಏನೇನು ಮಾಡ್ತೀವಲ್ಲ ಅದು ಮಾನವೀಯ ಮೌಲ್ಯಗಳ ಮುಖಾಂತರ ನಮಗೆ ಯಶಸ್ಸು ಸಾಧಿಸಬಹುದು ಅಂತ ಹೇಳ್ತೀನಿ. ಈ ಕಾಲೇಜಿನ ಕುರಿತು ಹೇಳ್ಬೇಕಂದ್ರೆ ನಾನೊಂದು ಸಣ್ಣ ಕಥೆಯ ಮುಖಾಂತರ ಈ ಕಾಲೇಜಿನ ಕುರಿತು ಹೇಳಲು ಇಚ್ಛಿಸ್ತೇನೆ. ಒಂದು ಬಡಿಗೆ ಇರ್ತಾನಲ್ರಿ, ಇಬ್ಬರು ಜನ ಬಡಿಗೆರ್ ಇರ್ತಾರ. ಬಡಿಗೆರ್ಗೇನು ಒಬ್ಬ ಎಕ್ಸ್ಪರ್ಟ್ ಬಡಿಗೆ ಇರ್ತಾನ, ಇನ್ನೊಬ್ಬ ಅಷ್ಟೇ ಆರ್ಡಿನರಿ ಬಡಿಗೆ ಇರ್ತಾನ. ಎಲ್ಲರೂ ಬಡಿಗೆನ್ ಬಲ್ಲಿ ಚಲೋ ಯಾರು ಮಾಡ್ತಾರೋ ಅವ್ರ ಬಲ್ಲಿ ಹೋಗೋರ್ ಕಂಡ್ರಿ ನೀವು ಎಲ್ಲರೂ ಏನಂತಾರ, ಅವ್ನು ಚಲೋ ಮಾಡ್ತಾನಪ್ಪ, ಸಾಮಾನ್ಯ ಅವ್ನ ಬಲ್ಲಿ ಹೋಗ್ಬೇಕು ಅನ್ನೋದು ಎಲ್ಲರ ಮೈಂಡ್ನಾಗ ಅದು ಇರ್ತ. ಬಟ್ ಇನ್ನೊಬ್ಬವನ್ ಏನಿರ್ತಾನ, ಏನು ಇರ್ತಾವಲ್ಲ ಕೆಟ್ಟ ಸಾಮಾನ್ಯಗಳು ಇರ್ತಾವಲ್ಲ, ಆ ಒಳ್ಳೆವ ಬಡಿಗೆ ಏನಿರ್ತಾನಲ್ಲ, ಬಡಿಗೆನ ಬಲ್ಲಿ ಹೋಗಿ ಬಿಟ್ಟಂತ ಅವನ ಬಲ್ಲಿ ಹೋಗದೇ ಇರ್ತಕ್ಕಂಥ ಆ ವಸ್ತುಗಳು, ಯಾವುದೇ ರೀತಿಯ ಯೂಸ್ ಆಗದೆ ಇರ್ತಕ್ಕಂಥ, ಯಾವುದೇ ರೀತಿಯ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ವಸ್ತುಗಳೇನಾದ್ರು ಇರ್ತಾವಲ್ರಿ, ಆ ವಸ್ತುಗಳು ತಗೊಂಡು ಈ ಅಚ್ಚು ಕಟ್ಟಾಗಿ ಏನೊಬ್ಬ ಇರ್ತಾನಲ್ರಿ, ಅವನು ಒಂದು ಉತ್ತಮ ಬಡಿಗೆ ಇರ್ತಾವ, ಅವನು ಯೂಸ್ ಮಾಡದೇ ಇರ್ತಕ್ಕಂಥ ಒಂದು ವಸ್ತುಗಳು ತಗೊಂಡು ಇವನ್ ಏನ್ ಮಾಡ್ತಾನಲ್ಲ, ಒಂದು ಕಚ್ಚಿ ಬಿಚ್ಚಿ ಬಡಿಗೆ ಅನ್ಬೋದ್ರಿ. ಆ ಕಚ್ಚಿ ಬಿಚ್ಚಿ ಬಡಿಗೆ ಆ ಮೂಲೆಯಲ್ಲಿ ಇರ್ತಕ್ಕಂಥ ವೇಸ್ಟ್ ಏನಿರ್ತಾವಲ್ಲ, ವೇಸ್ಟ್ ಸಾಮಾನುಗಳು ತಗೊಂಡು ತನ್ನಿಂದ ತಾನೇ ಕೆತ್ಕೊಂಡ್ ಕುಂದಿರ್ತಾನ್ರಿ. ಇದರಿಂದ ಏನಂದ್ರ, ಆ ಬಡಿಗೆ ಯಾವತ್ತು ಒಂದು ಒಳ್ಳೆ ಸಾಮಾನ್ಲಿಂತ ಒಳ್ಳೆ ಸಾಮಾನ ಮಾಡ್ಲಕ್ಕ ಅವನ ಕೈಯಿಂದ ಸಾಧ್ಯ ಆಗುತ್ತ. ಬಟ್ ಆ ಕೆಟ್ಟ ಸಾಮಾನುಗಳು ತಗೊಂಡು ಒಂದು ಉತ್ತಮವಾದ ರೀತಿಯ ಒಂದು ಶಿಲೆಯ ಒಂದು ಮೂರ್ತಿ, ಒಂದು ಯಾವುದೇ ರೀತಿಯ ಒಂದು ಆಕೃತಿ ಏನು ಮಾಡ್ತಾನಲ್ರಿ, ಆ ಅಚ್ಚುಕಟ್ಟಾದ ಏನು ಕಚ್ಚಿ ಬಿಚ್ಚಿ ಬಡಿಗೆ ಏನಿರ್ತಾನಲ್ಲ, ಆ ಮೂಲೆಯಲ್ಲಿ ಇರ್ತಕ್ಕಂಥ ಅವನ್ ಏನ್ ಕಲ್ತಿರ್ತಾನ ಗೊತ್ತ್ರಿ, ಅವ ಒಂದು ಉತ್ತಮ ಬಡಿಗೆಯನ್ನು ತಿಳ್ಕೊಂಡಿರ್ತಾನ್ರಿ. ಒಳ್ಳೆ ಸಾಮಾನುಗಳಿಂದ ಒಳ್ಳೆ ಸಾಮಾನ್ಯ ಮಾಡಿರ್ತಾನ. ಬಟ್ ಈ ಕಚ್ಚಿ ಬಿಚ್ಚಿ ಬಡಿಗೆ ಏನಿರ್ತಾನಲ್ರಿ, ಕೆಟ್ಟ ಸಾಮಾನುಗಳಿಂದ ಒಳ್ಳೆ ಸಾಮಾನು ರೆಡಿ ಮಾಡ್ತಾನೆ. ಅದು ಒಂದು ಉತ್ತಮವಾದ ಕಲೆ ಅಂತ ಹೇಳ್ಬೋದು. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಈ
ಕಾಲೇಜಿಗೆ ಎಷ್ಟು ಜನ ಹುಷಾರಿದ್ದಾರೆ ಬರ್ತಾರ ಅನ್ನೋದು ಮುಖ್ಯ ಅಲ್ಲ. ಎಷ್ಟು ಜನ ಹುಡುಗರು ದಡ್ರ ಬರ್ತಾರ, ದಡ್ರ ಇಲ್ಲಿ ಏನ್ ದಡ್ರ ಏನು ಸಂಖ್ಯೆ ಇರ್ತಲ್ಲ, ಈ ಕಾಲೇಜಿನಿಂದ ಹೊರಗೆ ಹೋಗ್ಬೇಕಾದ್ರ ದಡ್ರ ಒಂದು ಉನ್ನತ ಸ್ಥಿತಿಯಲ್ಲಿ ಇರ್ತಾರಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ನಾನು BA ಪ್ರಥಮ ಸೆಮಿಸ್ಟರ್ ಅಲ್ಲಿ ಪ್ರವೇಶ ಪಡೆದಿದ್ದೆ. ನಾನು ಸ್ವಲ್ಪ ನನ್ನಂತ ಬಿಕಾರ್ ಮಾತಾಡ್ತೀನಿ. ನಾನು ಯಾವತ್ತು ಹೆಂಗ್ ಬೇಕಂಗೆ ಯಾರಿಗಾದ್ರೂ ಏನು ಗೌರವ ಕೊಡೋದಾಗ್ಲಿ ಏನೋ ನನಗೆ ಒಟ್ಟು ಟೋಟಲಿ ಮಾನವೀಯ ಮೌಲ್ಯಗಳು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಇದ್ದಾಗ ಈ ಕಾಲೇಜಿಂದ ಹೊರಬೇಕು, ಇದೇ ಕಾಲೇಜಿನ ವೃಂದದ ವತಿಯಿಂದ ನಂದು ಮಾಸ್ ಕಾರ್ಡು, TC ಎಲ್ಲಾ ರೀತಿಯ ವಸ್ತುಗಳೇನಿರ್ತಾವ ನಂದೊಂದು ಡಾಕ್ಯುಮೆಂಟು ಈ ಕಾಲೇಜಿನಿಂದ ದೂರ ಹೋಗಾಡಿದೆ ನಾನು. ಯಾಕಂದ್ರೆ ನಾನು ಆಡ್ತಕ್ಕಂಥ ಮಾತುಗಳಿಂತ ಈ ಒಕಾಡಿದಂತ ವಿದ್ಯಾರ್ಥಿಗೆ ಒಂದು ಉತ್ತಮ ಮಾನವೀಯ ಮೌಲ್ಯಗಳು ತಿಳಿಸಿ ಈ ಕಾಲೇಜಿನಲ್ಲಿ ನನಗೇನು ಅನಿಸ್ತಿತ್ತು ಗೊತ್ತು, ನಾನು ಒಂದು ವರ್ಷ ಇಲ್ಲಿ ಬಂದು ವೇಸ್ಟ್ ಮಾಡಿದೆ. ನನ್ನ ಮಾರ್ಕ್ಸ್ ಕಾರ್ಡ್ ಎಲ್ಲ ಒಕ್ಕಾಡಿದ್ರು, ನಂದು ಎಜುಕೇಶನ್ ಹಾಳಾಯ್ತು ಅಂತ ಅನ್ಕೊಂಡಿದ್ದ. ಸರ್ ಅಷ್ಟಾಗಿ ಕರೆದ್ರು, ಬಾ ನೀನ್ ಈ ತರ ಮಾತಾಡೋದಲ್ಲ, ಈ ತರ ಒಂದು ಸಮಾಜ ಹೆಂಗ್ ಬದುಕಬೇಕು, ಯಾವ ರೀತಿ ಯಾರ ಜೊತೆ ಯಾವ ರೀತಿ ವರ್ತನೆ ಮಾಡ್ಬೇಕು ಅನ್ನೋದು ನೀವು ಫಸ್ಟ್ ಕಲಿ ಅಂತೇಳಿ ನನ್ನ ಮಾರ್ಕ್ಸ್ ಕಾರ್ಡ್ಗಳು ತಗೊಂಡು ಮತ್ತೆ ಸಣ್ಣ ಸರ್ ನಮ್ಮ ಆತ್ಮೀಯ ಬ್ರದರ್ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ತಾರೆ ನಮಗವರು. ಅವ್ರು ನನ್ನ ಅಲ್ಲಿ ಮಾರ್ಕ್ಸ್ ಕಾರ್ಡ್ಗಳು ದೂರ ಹೋಗಾಡಿದಂತ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಮೌಲ್ಯವನ್ನು ನೀಡಿ ನಾನು ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡಿ ಈ ಕಾಲೇಜಿನಲ್ಲಿ ಪದವಿ ಮುಗಿಸಿಕೊಂಡು ಈಗ ನಾನು BEd ಕಾಲೇಜಲ್ಲಿ ಓದ್ತಿದ್ದೀನಿ. ಅಲ್ಲಿ ಆ ಕಾಲೇಜಿನಲ್ಲಿ ಅಂತಾರೆ, ನಿನ್ ಡಿಗ್ರಿ ಯಾವ ಕಾಲೇಜಲ್ಲಿ ಓದ್ತಿದ್ದಪ್ಪ ನೀನು ಹೇಳ್ತಾರೆ. ನನ್ಗ ಖುಷಿ ಆಗ್ತದೆ. ಯಾವ್ದು ಶಾಣೆ ಸರ್ ಯಾವ್ದು ನಾನು ಭಾಳ ನನ್ ಬರ್ತಾರ. ನನ್ಗೆ ಏನು ಮಾನವೀಯ ಮೌಲ್ಯಗಳು ಏನು ಕಲ್ತೀನಲ್ಲ, ಈ ಎಲ್ಲಾ ಕಾಲೇಜಲ್ಲಿ ನೀವು ಎಲ್ಲೆಲ್ಲಿ ಏನೇನು ಕಲ್ತೀರ ಮುಖ್ಯ ಅಲ್ಲ, ಎಲ್ಲೋ ಏನು ಮಾನವೀಯ ಮೌಲ್ಯಗಳು ಏನ್ ಹೇಳ್ತಾರಲ್ಲ ಅವು ಎಲ್ಲಾ ತೊಲ್ ನೀವು ಕಲೀರಿ ಅಂತ ಹೇಳಕ್ ನಾ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಾನು BA 5th ಸೆಮ್ ಓದ್ಬೇಕಾದ್ರೆ ಎಜುಕೇಶನ್ ಸ್ಟಾಪ್ ಮಾಡ್ಬೇಕಂತಿದ್ರಿ. ನಾನು ಎಜುಕೇಶನ್ ಕಾರಣಾಂತರಗಳಿಂದ ಎಜುಕೇಶನ್ ಸ್ಟಾಪ್ ಮಾಡ್ಬೇಕಂತಿದ್ರೆ ಸರ್ ಹತ್ರ ಬಂದು ನಾನು, ಸರ್ ಹಿಂಗ್ರಿ ನಾನು ಎಜುಕೇಶನ್ ಸ್ಟಾಪ್ ಮಾಡ್ಕೊತೀನಿ ಅಂತಂದ್ರಿ. ಸರ್ ಅಂದ್ರು, ಎಜುಕೇಶನ್ ಸ್ಟಾಪ್ ಮಾಡ್ತಪ್ಪ, ಬಟ್ ಕಾರಣ ಏನು, ಅದಕ್ಕೆ ರೀಸನ್ ಏನು, ಯಾಕೆ ಬಿಡ್ತಿ ಅಂತ ಕೇಳಿದ್ರು. ಸರ್ ಏನ್ರಿ ಈಗಿನ ಜನರೇಷನ್ ಒಳಗ ಈಗಿನ ಇರ್ತಕ್ಕಂಥ ಕಾಂಪಿಟೇಟಿವ್ ಯುಗದೊಳಗೆ ನಾನು ಯಾವುದೇ ರೀತಿಯ CET ಎಕ್ಸಾಮ್ ಬರೆದು ನಾನು ಪಾಸ್ ಆಗಿ ಯಾವುದೇ ರೀತಿಯ ಸರ್ಕಾರಿ ಹುದ್ದೆ ತಗೊಳಕ್ ನನ್ನ ಹತ್ರ ಎಬಿಲಿಟಿ ಇಲ್ಲ, ಅದಕ್ಕೆ ನಾನು ಎಲಿಜಿಬಲ್ ಅಲ್ಲ, ಹಂಗಾಗಿ ನಾನು ಏನ್ ಮಾಡ್ತೀನಿ ಎಜುಕೇಶನ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ದೆ. ಸರ್ ಒಂದೇ ಮಾತು ಹೇಳಿದ್ರೆ ನನಗೆ ಗೌರ್ಮೆಂಟ್ ನೌಕರಿ ಇದೆ ಅಂತ ಕೇಳಿದ್ರೆ ಅಷ್ಟೇ. ನಾನು ಗೌರ್ಮೆಂಟ್ ಸರ್ವೆಂಟಾ, ಬದುಕತ್ತೀನಿ ಇಲ್ಲ. ನೀ ಏನು ಅನ್ಬೇಕ, ನಂದೇನಿತ್ತು ಯಾವತ್ತು ನನ್ಗಿಂತ ನಮ್ಮ ಅಪ್ಪರ ಆಸೆ ಇದೆ, ನಾನು ಟೀಚರ್ ಆಗ್ಬೇಕು ಅನ್ನೋದು. ಟೀಚರ್ ಆಗ್ಬೇಕಂದಿದ್ದಿಲ್ಲ ಸರ್, ನನ್ಗೆ ಸಿಗಲ್ರಿ ಗೌರ್ಮೆಂಟ್ ಜಾಬ್ ಅಂತ ಹೇಳ್ದ. ಟೀಚರ್ ಅನ್ನೋದು ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಅಷ್ಟೇ ನಿಂಗೆ ಟೀಚರ್ ಅನ್ನಲ್ಲಪ್ಪ, ನೀ ಪ್ರೈವೇಟ್ನು ಮಾಡು, ಏನಾದರೂ ಮಾಡು, ನೀ ಟೀಚರ್ ಕೋರ್ಸ್ ಓದು. ಒಂದು ಯಾವುದೇ ರೀತಿಯ ಒಂದು ವಿದ್ಯಾರ್ಥಿಗಳಿಗೆ ಒಂದು 10 ವಿದ್ಯಾರ್ಥಿಗಳಿಗೆ ನೀ ಪಾಠ ಮಾಡು, ನೀ ಟೀಚರೇ. ನೀ ಆ ಹುದ್ದೆಗೆ ಏನ್ ಮಾಡ್ತೀಯಲ್ಲ, ಒಂದು ಸರ್ಕಾರಿ ಹುದ್ದೆಗೆ ಪ್ರೀತಿಸ್ಬೇಡ, ಒಂದು ಶಿಕ್ಷಕ ಅನ್ನೋ ಹುದ್ದೆಗೆ ಪ್ರೀತಿಸುವ ಅಂತ ಹೇಳಿದ್ರು ನಮ್ಮ ಶರಣ ಸರ್ ಅವರು. ಆಯ್ತ್ರಿ ಸರ್ ಓದ್ತೀನಿ ಅಂತಂದ. ನೆಕ್ಸ್ಟ್ BA ಮುಗಿತು, BEd ಓದ್ಬೇಕಲ್ಲ. BEd ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. BEd ಓದ್ಬೇಕಾದ್ರೆ ಎಷ್ಟು ಖರ್ಚು ಇರುತ್ತಂತ ನನಗೆ ಈಗ ಗೊತ್ತಾಗ್ತಿದೆ. ಒಂದೊಂದು ಟೈಮ್ ಅನ್ಸುತ್ತೆ, ನಾನು ಯಾಕೆ ಮಾಡ್ದಪ್ಪ ಈ BEd, ಎಷ್ಟು ಖರ್ಚು ಆಯ್ತು ಅಂತೇಳಿ ನನಗೆ ಅನ್ಸುತ್ತೆ. ಬಟ್ ಸರ್ ಈಗ ಒಂದು ಮಾತು ಹೇಳ್ದೆ, ಸರ್ ನಾನು BEd ಓದ್ತೀನಿ ರೀ ಸರ್, ಎಲ್ಲರ ಒಂದು ಕೆಲಸ ನೋಡ್ರಿ ಅಂತ ಹೇಳಿದ್ರು. ನಾನು ಕೆಲಸ ನೋಡ್ರಿ ಅಂತಂದ. ಸರ್ ಅಂದ್ರು, ಕೆಲಸ ಮಾಡ್ತಿ, ಕಾಲೇಜಾಗ ಹೋಗ್ತಿ, ಇಷ್ಟೇ ಅಂದಿದ್ರು. ಸರ್ ಏನ್ ಮಾಡ್ಬೇಕ್ರಿ ಸರ್, ಇಲ್ಲ ಎಜುಕೇಶನ್ ಸ್ಟಾಪ್ ಮಾಡ್ಬೇಕಾದ್ರೆ ಏನ್ರ ಮಾಡ್ಬೇಕಾದ್ರಿ ಸರ್. ಇಲ್ಲಪ್ಪ ನೀ ಟೀಚರ್ ಆಗ್ಬೇಕಂದಿಲ್ಲ. ಇದು ನಮ್ಮ ಅಪ್ಪರ್ನು ಅದೇ ಒಂದು ಮಾತಾಡಿದ್ರು, ಸರ್ನು ಅದೇ ಮಾತಾಡಿದ್ರು, ನಮ್ಮ ತಂದೆಯಾಗಿ, ನಮ್ಮ ಬ್ರದರ್ ಆಗಿ, ನಮ್ಮ ಮೋಟಿವೇಟರ್ ಆಗಿ ಇರ್ತಕ್ಕಂಥ ಶಾಣ ಸರ್ ಒಂದು ಮಾತು ಹೇಳ್ತಿದ್ರು. ಟೀಚರ್ ಆಗ್ಬೇಕು ಅನ್ಕೊಂಡಿದ್ದಿ, ಲೆಕ್ಚರ್ ಆಗ್ಬೇಕು ಅನ್ಕೊಂಡಿದ್ದೆ, ಒಬ್ಬ ಬೋಧಕ ಆಗ್ಬೇಕು ಅನ್ಕೊಂಡಿದ್ಯಲ್ಲ, ಬೋಧಕ ಆಗ್ಬೇಕಾದ್ರೆ ಸುಮ್ಮಾಗಲ್ಲ, ಮೊದಲನೇ ಟೀಚಿಂಗ್ ಪ್ರಾಕ್ಟೀಸ್ ಮಾಡು. ಹಂಗಾಗಿ ಏನ್ ಮಾಡಿದ್ರು ಸರ್, ಏನ್ ಮಾಡ್ಬೇಕ್ರಿ, ಊರೇ ಟ್ಯೂಷನ್ ಚಾಲು ಮಾಡು. ಟ್ಯೂಷನ್ ಚಾಲು ಮಾಡೋದ್ರಿಂದ ಇನ್ಕಮ್ ಬರ್ತದ, ಅದರಿಂದ ನಿಂದು BEd ನಿನ್ ಖರ್ಚೆ ನೋಡ್ಕೊಂಡಂಗ ಮತ್ತೆ ಎಲ್ಲಾನು ಆಗ್ತದ ಅಂತ ಹೇಳಿದ್ರು. ಆಯ್ತು ಸರ್ ಚಾಲು ಮಾಡ್ತೀನಿ ಅಂತ ಫಸ್ಟ್ ತಿಂಗಳು ಚಾಲು ಮಾಡ್ದ. 20 ಹುಡುಗರು ಬಂದಿದ್ರು. 20 ಹುಡುಗರಿಗೆ ನಾನು ಊರಲ್ಲಿ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ನಾನು ಮೆಣಸಿಗೆಯಲ್ಲಿ ಟ್ಯೂಷನ್ ಮಾಡ್ತೀನಿ. ನಾನು ಊರು ಮೆಣಸಿಗೆ, ಆ ಮೆಣಸಿಗೆಯಲ್ಲಿ ಟ್ಯೂಷನ್ 20 ಹುಡುಗರಿಗೆ ಚಾಲು ಮಾಡಿದೆ. ಇವಾಗ 80 ಹುಡುಗರು ನನ್ನ ಕಡೆ ಟ್ಯೂಷನ್ ಬರ್ತಾರೆ. ಇವರು ಅದರಿಂದ ಒಂದು ಹುಡುಗ 200 ರೂಪಾಯಿ ತಗೋತೀನಿ, ಜಾಸ್ತಿ ತಗೋದಿಲ್ಲ. ಬಟ್ ಆ ವಿದ್ಯಾರ್ಥಿಗಳಿಗೆ ನಾನು ಕಲಿಸೋದಾಗಿರ್ಬೋದು. ಅಲ್ಲ ಇನ್ನೇನಂದ್ರೆ, ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದೀರ, ನಮ್ಮ ಆತ್ಮೀಯ ಸಹೋದರ ಸಹೋದರಿ ಏನೇನು ಇದ್ದೀರಲ್ಲ, ನೀವು ಎಲ್ಲೇನ್ ಮಾಡ್ತೀರಾ ಬಿಡ್ತಿರೋ ಗೊತ್ತಿಲ್ಲ. ಈ ಲಾಕ್ಡೌನ್ ಬಂದು, ಈ ಮಹಾಮಾರಿ ಕೊರೋನಾ ಬಂದು ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯನೆಲ್ಲ ಲಾಸ್ ಮಾಡ್ಬಿಟ್ಟಿದ್ರೆ. ಅದು ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ 7ನೇ 8ನೇ 9ನೇ ಇದ್ದ ವಿದ್ಯಾರ್ಥಿಗಳು ಕೂಡ ಕನ್ನಡ ಇಂಗ್ಲಿಷ್ ಓದಕ್ಕೆ ಬರದೇ ಇರ್ತಕ್ಕಂಥ ಈ ಸಂದರ್ಭ ಬಂದ್ರೆ, ಈಗ ನೀವ್ ಏನ್ ಮಾಡ್ತೀರಾ ಬಿಡ್ತೀರೋ ಗೊತ್ತಿಲ್ಲ, ಅವ್ರಲ್ಲಿ ಇನ್ಕಮ್ ನೋಡ್ತೀರಾ ಬಿಡ್ತೀರೋ ಗೊತ್ತಿಲ್ಲ. ನಿಮ್ಮಿಂದ ಅವ್ರು ಕಲಿಬೇಕು. ನೀವೇನಿದಿರಲ್ಲ ಈ ವಿದ್ಯಾರ್ಥಿಗಳಿಂದ ನಿಮ್ಮಿಂದ ಏನ್ ಮಾಡ್ಬೇಕು, ಅವರು ಮುಂದೆ ಹೆಸರು ಹೇಳ್ಬೇಕು. ನಾನು 7ನೇ 8ನೇ ಬಂದ್ರು ನನಗೆ ಓದ್ಲಿಕ್ಕೆ ಬರ್ತಿದ್ದಿಲ್ಲ, ಈ ಅಣ್ಣ
ಈ ಸಾರು ನೀನು ಅವನು ಏನು ಗುರುನೇ, ನೀನೊಬ್ಬ ಯಾರಿಂದನೂ ವಿದ್ಯೆ ಪಡಿಬೋದು, ಇವರಿಂದ ವಿದ್ಯೆ ಪಡಿಬೇಕಂತಿಲ್ಲ. ನನ್ಕಿನ್ನ ದೊಡ್ಡವನಾಗಿರ್ಬೋದು ಸಣ್ಣವನಾಗಿರ್ಬೋದು ಪ್ರತಿಯೊಬ್ಬರಿಂದ ನಾವು ಪ್ರತಿಯೊಂದನ್ನು ಕಲಿಬಹುದು. ನಿಮ್ಮಲ್ಲಿ ಇರ್ತಕ್ಕಂಥ ಆಜು ಬಾಜು ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ ನೀವು ತಗೊಂಡು ಓದೋದು ಬರೋದು ಕಲಿಸ್ರಿ. ಫಸ್ಟ್ ಅಂದ್ರ ಅವ್ರಿಗೆ ಓದೋದು ಒಂದು ಅದು ಏನಿರ್ತಲ್ರಿ ಪ್ರಾಥಮಿಕ ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಬರ್ತದೆ. ಶಿಕ್ಷಣ ಇದು ನಾವು ಬೇಡದಾಗ ಓದ್ತೀವಿ. ಪ್ರಾಥಮಿಕ ಶಿಕ್ಷಣ ನಾವು ಏನ್ ಬೇಸಿಮ್ ಟ್ಯಾಂಕ್ ಅಂತೀವಲ್ಲ, ಬೇಸಿಮ್ ಟ್ಯಾಂಕ್ ಇರ್ತಲ್ಲ ಆ ತರ ಬಿಲ್ಡಿಂಗ್ ರೆಡಿ ಆಗ್ತದೆ. ಆ ವಿದ್ಯಾರ್ಥಿಗಳಿಗೆ ನೀವೇನ್ ಮಾಡ್ತೀರಾ ಊರಲ್ಲ ಸುಮ್ ಕುಂದಿರ್ಬೇಡ್ರಿ. ಇನ್ನೊಂದೇನಂದ್ರೆ ಎಲ್ಲರೂ ಸ್ವಾಭಿಮಾನಿಯಾಗಿ ಬದುಕೋದು ಕಲೀರಿ. ಸ್ವಾಭಿಮಾನಿಯಾಗಿ ಏನಪ್ಪ ಇವೇನು ದೊಡ್ಡ ಪಂಡಿತನ ದೊಡ್ಡ ಶಾಣೆನ ಅಂತ ಅನ್ಕೋಬೇಡ್ರಿ. ನಾನು ಏನಾದ್ರೂ ತಪ್ಪು ಮಾತಾಡ್ದು ಒಂದು ಎದುರೇ ಮಾತಾಡ್ರಿ, ಬೇಕಾದ್ರೆ ನಿಮ್ಮ ಖರ್ಚ ನೀವು ನೋಡ್ಕೋದ್ ಕಲ್ರಿ. ಇನ್ಮೇಲೆ ಎಲ್ಲರೂ ಮನ್ಯಾಗ ಏನ್ ಇರ್ತಾರಲ್ಲ, ಮನ್ಯಾಗ ಈ ವರ್ಷ ನಮ್ದು ಇನ್ಕಮ್ ನಮ್ದು ಹೊಲದೇ ನೋಡ್ಬೇಕಾದ್ರೆ ಹೊಲದಾಗ ಈ ವರ್ಷ ನಾವು ನಮ್ದೇನು ಜಾಸ್ತಿ ಹೊಲ ಇಲ್ಲ, ಒಂದು 6 ಎಕರೆ ಹೊಲ ಅದ. 6 ಎಕರೆ ಹೊಲದ ಮೇಲೆ ನಮ್ಮ ಮನ್ಯಾಗ ಏನ್ ಇರ್ತಾರ, ನಮ್ಮ ಬ್ರದರ್ ಅವರು ನಾನು ಡಿಗ್ರಿ ಫೋರ್ತ್ ಇಂಗ್ಲೀಷ್ ಬರಿಬೇಕಾದ್ರೆ ನಮ್ಮ ಪಪ್ಪರು ಡೆತ್ ಆದ್ರು. ನಮ್ಮ ಬ್ರದರ್ ಅವ್ರು ಅದಾರ, ನಮ್ಮ ತಮ್ಮ ಇಬ್ಬರು ಅದಾರಿ. ಅವ ಅಣ್ಣ ಒಬ್ಬ ತಮ್ಮ ಅದನ. ಅವ್ರ ಅಣ್ಣ ತಮ್ಮ ನಮ್ಮ ಅಪ್ಪರ ಡೆತ್ ಆದ್ಮೇಲೆ ಅಣ್ಣವ್ರು ಏನ್ ಮಾಡಿದ್ರು, ಬೆಂಗಳೂರು ಅಂತ ಸಿಟಿ ಬಿಟ್ಟು ಊರಲ್ಲಿ ಬಂದಿದಾರ. ಊರಲ್ಲಿ ಏನ್ ಮಾಡಿದಾರ, ಸುಮಾರು 50 ಎಕರೆ ಮಂದಿ ಹೊಲ ಹಾಕೊಂಡ್ರಿ. ಊರಲ್ಲಿ ಮಂದಿ ಹೊಲ ಹಾಕೊಂಡಾರ. ಹೊಲದಲ್ಲಿ ಇನ್ಕಮ್ ಎಷ್ಟು ಬರ್ತಾನ ಅನ್ನೋದು ಮುಖ್ಯ ಅದಲ್ರಿ. ಈ ವರ್ಷ ಏನಿದೆ ಮಳಿ ಏನು ಬಂದಲ್ಲಿ, ಮಳಿ ಬಂದ್ ಈ ವರ್ಷ 1 ರೂಪಾಯಿನೂ ಲಾಸ್, 1 ರೂಪಾಯಿನೂ ಇನ್ಕಮ್ ಇಲ್ಲ ಅಂತ ಹೇಳ್ಬೋದ್ರಿ ನಾವು. ಅಷ್ಟ್ ಲಾಸ್ ಅದ. ಇಂಥ ಸಂದರ್ಭದಾಗ ನಾವು ಅವ್ರಿಗೆ ದುಡ್ಡು ಕೇಳಿದ್ರೆ ಹೆಂಗ, ಸ್ವಲ್ಪ ಇದು ವಿಚಾರ ಮಾಡ್ಬೇಕು. ಇದು ನಂದು ಒಂದೇ ಸಮಸ್ಯೆ ಅಲ್ಲ, ಪ್ರತಿಯೊಂದು ಏನು ಗ್ರಾಮೀಣ ವಿದ್ಯಾರ್ಥಿಗಳು, ಗ್ರಾಮೀಣ ನಮ್ಮ ಸಹೋದರ ಸಹೋದರಿಯರು ಏನಿದಿರಲ್ಲ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಭಾರ ಆಗ್ಬಿಡ್ದು, ನಿಮ್ದು ಸ್ವಲ್ಪ ಶ್ರಮ ಇರಬೇಕು ಎಲ್ಲಾನು. ಅದರಿಂದ ಅವ್ರಿಗೆ ಅನಿಸ್ಬೇಕು, ನಮ್ಮ ಮಗನೂ ಸ್ವಲ್ಪ ಏನಾರ ಮಾಡ್ಲಕತ್ತಾನಪ್ಪ, ನಮ್ಮ ಬ್ರದರ್ ಬಿ ಏನೋ ಮಾಡ್ಲಕತ್ತಾನಪ್ಪ. ದುಡ್ಡು ಕೇಳ್ರಿ, ಬೇಡ ಅಂತ ಹೇಳಲ್ಲ, ದುಡ್ಡು ಕೇಳ್ರಿ. ನೀವು ಏನ ಸೂಟಿ ಏನ್ ಇರ್ತಾವಲ್ಲ, ಸೂಟಿಯಲ್ಲಿ ಹೊಲಕ್ಕೆ ಹೋಗೋ ತಪ್ಪಲ್ಲ. ಸೂಟಿಯಲ್ಲಿ ಇರ್ತಕ್ಕಂಥ ನೀವೇನ್ ಇದ್ದೀರಲ್ಲ ಹೊಲಕ್ಕೆ ಹೋಗ್ರಿ. ನಮ್ಮ ಮಗನೂ ಮಾಡ್ತಾನಪ್ಪ, ಸೋಮವಾರಕ್ಕೊಮ್ಮೆ ಸೂಟಿ ಇರ್ತದೆ ಕಾಲೇಜು, ಸೋಮವಾರಕ್ಕೊಮ್ಮೆ ಕಾಲೇಜ್ಗೆ ಹೋಗ್ತಾನೆ, ಸೋಮವಾರಕ್ಕೊಮ್ಮೆ ಹೊಲಕ್ಕೆ ಬರ್ತಾನೆ, ನಮ್ಗೆ ಹೆಲ್ಪ್ ಆಗ್ತಾನೆ, ದುಡ್ಡು ಅವ್ರು ತಾನೇ ಕೊಡ್ತಾರೆ, ನೀವು ಅವ್ರಿಗೆ ಭಾರ ಆಗಲ್ಲ. ಹಿಂಗಾಗಿ ಏನು ಸ್ವಾಭಿಮಾನಿಯಾಗಿ ಬದುಕೋದು ಕಲೀರಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನು ಹೇಳ್ಬೇಕಂದ್ರೆ, ಈ ಮಾನವೀಯ ಮೌಲ್ಯಗಳು ಬಹಳ ಒಂದು ನೈತಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಇಲ್ಲಿ ಎಲ್ಲಾ ರೀತಿಯ ಮಾನವೀಯ ಮೌಲ್ಯಗಳಿಗೆ ಕಲಿಸ್ಕೊಡ್ತದ. ಈ ಮಾನವೀಯ ಮೌಲ್ಯಗಳು ನೀವು ಏನಂದ್ರೆ, ಇಲ್ಲಿ ನಂದು BA ಅಥವಾ ಮತ್ತೆ MSW ಏನು ಪದವಿ ಮುಗಿಸೋಕೆ ಬಂದಿಲ್ಲ, ಇಲ್ಲಿ ನಾನು ಮಾನವೀಯ ಮೌಲ್ಯಗಳು ಕಲೀಲಿಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡು ನೀವು ಎಲ್ಲರೂ ಇರ್ರಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಇಲ್ಲಿವರೆಗೂ ಕಾರ್ಯಕ್ರಮ ಬಂದಿದ್ದೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕಾರ್ಯಕ್ರಮದ ಅತಿಥಿಗಳಿಗೂ ಹಾಗೂ ಉಪನ್ಯಾಸಕ ವೃಂದದವರಿಗೂ ಹಾಗೂ ಇದುವರೆಗೂ ನನ್ನ ಮಾತುಗಳು ಕೇಳಲಿಕ್ಕೆ ಕೂತಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೇನೆ. ಇದುವರೆಗೂ ನಾನು ಮಾತನಾಡಿರ್ತಕ್ಕಂಥ ಯಾವುದೇ ರೀತಿಯ ಮಾತುಗಳಲ್ಲಿ ಯಾವುದೇ ರೀತಿಯ ತಪ್ಪು ತಡೆಗಳಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಈ ನನ್ನ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು.